ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಡ್ಯೂಟಿ ಮಾಡಕ್ಕೆ ಬಂದೀನಿ. ಅಂದರೆ ತುಂಬ ದಿನವೇ ಆಗೋಯ್ತು ನಾನು ಡ್ಯೂಟಿ ಮಾಡಿ, ಏನಿಲ್ಲ ಅಂತ ಅಂದರೂ ಒಂದು ತಿಂಗಳು ಮೇಲೇ ಆಗಿದೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಇವತ್ತೇ ನಾನು ಫಸ್ಟು ಸ್ವಿಗ್ಗಿ ಡ್ಯೂಟಿ ಮಾಡಕ್ಕೆ ಬಂದಿರೋದು. ಬನ್ನಿ ಬೈಕ್ ಟ್ಯಾಕ್ಸಿ ಆದಮೇಲೆ ಸ್ವಿಗ್ಗಿ ಡ್ಯೂಟಿ ಯಾವ ಥರ ಇದೆ ಏನು ಅಂತ ತಿಳ್ಕೊಳ್ಳೋಣ. ಬಟ್ ಲಾಂಗ್ ಗ್ಯಾಪ್ ಆಗಿದೆಯಲ್ಲ, ಅದರಿಂದಾಗಿನೂ ಆಫರು ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೋಡೋಣ ಬನ್ನಿ, ಓಪನೇ ಮಾಡಿರಲ್ಲ, ಓಪನ್ ಮಾಡಿ ನೋಡೋಣ ಇವಾಗ ಎಷ್ಟಿದೆ ಅಂತ. ನೋಡಿ, 55 ರೂಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ನ ಇವಾಗ ತೋರಿಸ್ತಾ ಇದ್ದಾನೆ. ಅಂದರೆ 55 ರೂಪೀಸ್ ಎಕ್ಸ್ಟ್ರಾ ಹಂಗೆ ಆರ್ಡರ್ ಸಿಗುತ್ತೆ. ಇನ್ನೊಂದು ಡೈಲಿ ಇನ್ಸೆಂಟಿವ್ ಕೂಡ ಕೊಟ್ಟಿದ್ದಾನೆ. ಡೈಲಿ ಇನ್ಸೆಂಟಿವ್ ಯಾವ ಥರ ಕೊಟ್ಟಿದ್ದಾನೆ ಅಂತಂದರೆ 30 ಆರ್ಡರ್ಗೆ ಅಮೌಂಟ್ ನೋಡಿ ಎಷ್ಟು ಕೊಟ್ಟಿದ್ದಾನೆ ಅಂತ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೀಟಾಗಿ. 4500 ರೂಪೀಸ್ ತೋರಿಸ್ತಾ ಇದ್ದಾನೆ. 30 ಆರ್ಡರ್ನ ನಾವು ಕಂಪ್ಲೀಟ್ ಮಾಡ್ಬೇಕಂತೆ. ಬಟ್ 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರು ಕೂಡ ಈ ಇನ್ಸೆಂಟಿವ್ ಬರೋದು ಡೌಟ್ ಇದೆ. ಏನಕ್ಕಪ್ಪ ಅಂತಂದರೆ ಇವರೆಲ್ಲ ಕತೆ ಹೇಳ್ತಾರೆ ಲಾಸ್ಟಿಗೆ. ಏನಂತ ಕತೆ ಹೇಳ್ತಾರೆ ಅಂತಂದರೆ, ರೆಗ್ಯುಲರಾಗಿ ನೀವು ಡ್ಯೂಟಿ ಮಾಡಿಲ್ಲ, ರೆಗ್ಯುಲರಾಗಿ ಡ್ಯೂಟಿ ಮಾಡದೇ ಇರೋ ಕಾರಣ ನಾವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮೇ ಒಂದು ಸಲ ಕತೆ ಹೇಳಿದರು. ಸೊ ಅದರಿಂದಾಗಿ ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೋಡಿ, ಸದ್ಯಕ್ಕೆ ಇವಾಗ 55 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾರೆ. ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ನೋಡೋಣ, ಅಕಸ್ಮಾತ್ ಏನಾರು ಅದು ಬಂದರೆ ತಿಳಿಸ್ಕೊಡ್ತೀನಿ, ಬರಲಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅದಕ್ಕೇನು ಫೋಕಸ್ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ 30 ಆರ್ಡರ್ ಟ್ರೈ ಮಾಡೋಣ, ಕಂಪ್ಲೀಟ್ ಮಾಡೋದು ಮಾಡೋಣ. ಬಟ್ ಬರೋದಂತೂ 100% ಡೌಟ್ ಇದೆ. ಸದ್ಯಕ್ಕೆ ಇವಾಗ ಆನ್ಲೈನ್ಗೆ ಹೋಗೋಣ. ಗೋ ಆನ್ಲೈನ್. ನೋಡಿ, ಏನೋ ಪರ್ಮಿಷನ್ ಕೇಳ್ತಾ ಇದೆ, ಪರ್ಮಿಷನ್ ಕೊಟ್ಬಿಡೋಣ. ನೋಡಿ, ಪರ್ಮಿಷನ್ನು ಕೂಡ ಕೊಟ್ಟೆ. ಅಂದರೆ ಶಿಫ್ಟ್ ಬುಕ್ ಮಾಡಿಲ್ಲ, ಬುಕ್ ಶಿಫ್ಟ್ ಕೊಟ್ಬಿಟ್ಟು ಎಷ್ಟು ಗಂಟೆಗೆ ನೋಡಿ, ಇದು 7:30 ಇದೆಯಲ್ಲ, ಅದು ಮತ್ತು 12 ಗಂಟೆಯಿಂದ ಇದೆಯಲ್ಲ, ಅದನ್ನು ಕೂಡ ಬುಕ್ ಮಾಡ್ಕೊಂಬೋಣ. ಬುಕ್ ಮಾಡ್ಕೊಂಡು ನೋಡಿ, ಬುಕ್ಕು ಕೂಡ ಆಯಿತು. ಇವಾಗ ಸದ್ಯಕ್ಕೆ ಆನ್ಲೈನ್ಗೂ ಕೂಡ ಹೋಗಿದೆ. ನೋಡಿ, ನೆಕ್ಸ್ಟ್ ಆರ್ಡರ್ ನಿಯರ್ ಉಡುಪಿ ಗಾರ್ಡನ್ ಅಂತಲೂ ಇವಾಗ ತೋರಿಸ್ತಾ ಇದೆ. ಮೊದಲನೇ ಆರ್ಡರ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ವೆಯ್ಟ್ ಮಾಡೋಣ. ಟೈಮ್ ಇವಾಗ 9 ಗಂಟೆಗೆ ನಾನು ಲಾಗಿನ್ ಆಗಿದ್ದೀನಿ. 9 ಗಂಟೆಗೆ ಲಾಗಿನ್ ಆಗಿರೋದಕ್ಕೆ ಮೊದಲನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಮೊದಲನೇ ಆರ್ಡರ್ ಎಷ್ಟು ಗಂಟೆಗೆ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲೇ ವೆಯ್ಟ್ ಮಾಡೋಣ. ಅಂದರೆ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಒಂದೊಂದು ಸಲ ಇಲ್ಲೇ ಆರ್ಡರ್ ಬರುತ್ತೆ. ಅಕಸ್ಮಾತ್ ಏನಾದ್ರು ಆರ್ಡರ್ ಬರಲಿಲ್ಲ ಅಂತಂದರೆ ಮೂವ್ ಆಗೋಣ. ನೋಡಿ, ಮೊದಲನೇ ಆರ್ಡರ್ ಕೂಡ ಬರ್ತಾ ಇದೆ. ಮೊದಲನೇ ಆರ್ಡರ್ ಎಲ್ಲಪ್ಪ ಬರ್ತಾ ಇದೆ ನೋಡಿ, ಶಾಂತಿ ಸಾಗರಿಂದ ಬರ್ತಾ ಇದೆ. ಟೋಟಲ್ ಡಿಸ್ಟೆನ್ಸ್ ಬಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಒಂದು ಒಳ್ಳೆ ಆರ್ಡರೇ ಬಂದಿದೆ. ಅಂದರೆ ಹತ್ರದಲ್ಲಿರೋ ಆರ್ಡರಿಗೆ 80 ರೂಪಾಯಿ ತೋರಿಸ್ತಾ ಇದ್ದೇನೆ. ಈಗ ಆರ್ಡರ್ನ ಕೂಡ ಇವಾಗ ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಆರ್ಡರ್. ನೋಡಿ, ಇವಾಗ 80 ರೂಪೀಸ್ ಆರ್ಡರ್ ಇವಾಗ ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ. ಅಂದರೆ ನೋಡಿ, ಒಂದು ಲಾಗಿನ್ ಹೋಗಿ 1 ನಿಮಿಷಕ್ಕೆ ಇವಾಗ ಆರ್ಡರ್ ಬಂದಿದೆ. ಹೋಗಿ ಇವಾಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಮೊದಲನೇ ರೆಸ್ಟೋರೆಂಟ್ ಹತ್ರ ಬಂದು ನಾನು ರೀಚ್ ಆಗಿದ್ದೀನಿ. ರೆಸ್ಟೋರೆಂಟ್ ಅಲ್ಲಿದೆ, ಅಂದರೆ ಸಿಗ್ನಲ್ ಇದೆ. ಅಲ್ಲಿ ಏನಕ್ಕೆ ಬೇಕು ಅಂದರೆ ಫೋಟೋ ತೆಗೆದ್ಬಿಟ್ಟು ಬಿಲ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದಾಗಿ ಇವಾಗ ರೀಚ್ ಪಿಕಪ್ ಕೊಡ್ತೀನಿ. ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿ, ರೀಚ್ ಪಿಕಪ್ ಕೇಳ್ತಿದ್ದಂಗೆ ಟೈಮ್ ಫಾರ್ ಟಿ ಶರ್ಟ್ ಆ್ಯಂಡ್ ಬ್ಯಾಗ್ ಚೆಕ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಮೊದಲನೇ ಆರ್ಡರ್ ಕೇಳ್ತಾನೆ ಸ್ವಿಗ್ಗಿನೂ. ಬನ್ನಿ ಇವಾಗ ಟಿ ಶರ್ಟ್ ಮತ್ತು ಬ್ಯಾಗಿಂದ ಫೋಟೋ ಕೊಡೋಣ. ಗೈಸ್ ನೋಡಿ, ಮೊದಲನೇ ಆರ್ಡರ್ನ ಇವಾಗ ನಾನು ಪಿಕ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಆರ್ಡರ್ ಕೂಡ ಪಿಕ್ ಕೊಟ್ಬೋಣ. ವೆರಿಫೈ ಆರ್ಡರ್ ಕೊಟ್ಟು OTP ಇದೆಯಾ? ಹಾಂ, OTP ಇದೆ 8373. OTP ಕೂಡ ಕೊಟ್ಟಿದ್ದೀನಿ ನೋಡಿ. ಈಗ ಆರ್ಡರ್ ಕೂಡ ಸಕ್ಸಸ್ಫುಲಿ ಪಿಕ್ ಮಾಡಿದ್ದೀನಿ. ಇಲ್ಲ, ಪಿಕಪ್ ಕಂಪ್ಲೀಟ್ ಅಂತ ಕೊಡಬೇಕು. ಪಿಕಪ್ ಕಂಪ್ಲೀಟ್ ಆಯಿತು. ಬನ್ನಿ ಕಸ್ಟಮರ್ ಲೊಕೇಶನ್ ತೊಗೋಣ. ಕಸ್ಟಮರ್ ಲೊಕೇಶನ್ ಎಷ್ಟಿದೆ ನೋಡಿ, 1.8 ಕಿಲೋಮೀಟರ್ ಇದೆ ಮೊದಲನೇ ಡ್ರಾಪು. ಬನ್ನಿ ಆದಷ್ಟು ಬೇಗ ಹೋಗಿ ಡ್ರಾಪ್ ಮಾಡೋಣ. ನೋಡಿ, ಇನ್ನೇನು ಹತ್ತತ್ರ ಮೊದಲನೇ ಲೊಕೇಶನ್ ಹತ್ರ ಬಂದೆ. ಡ್ರಾಪ್ ಲೊಕೇಶನ್ ಹತ್ರ ಯಾವುದಪ್ಪ ಅಪಾರ್ಟ್ಮೆಂಟ್ ಏನಾ ಇಲ್ಲ ಮನೇನಾ? ನೋಡಿ, ಫೈನಲಿ ಬಂದು ರೀಚ್ ಆಗಿದ್ದೀನಿ. ಕಸ್ಟಮರಿಗೆ ಕಾಲ್ ಮಾಡೋಣ. ಸೊ ಗೈಸ್, ಇದರಲ್ಲೇನೆ ಇರೋದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಸಾಕ್ಷಿ ಗೈಸ್ ನೋಡಿ, ಫೈನಲಿ ಮೊದಲನೇ ಆರ್ಡರ್ ಕಂಪ್ಲೀಟ್ ಆಗಿದೆ. ಡೆಲಿವರ್ ಕಂಪ್ಲೀಟ್ ಮಾಡೋಣ. ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನೋಡಿ. ಇದು ಫಸ್ಟ್ ಫ್ಲೋರ್ ಥರ ಇದೆಯಲ್ಲ, ಇದು ಅಂದ್ಕೊಂಡೆ. ಬಟ್ ಇನ್ನು ಮೇಲೆ ನೋಡಿ, ಮೊದಲನೇ ಆರ್ಡರ್ಗೆ ಈಗ ನನಗೆ 80 ರೂಪಾಯಿ ಸಿಕ್ಕಿದೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸೊ ಇವಾಗ ಝೋನಿಂದ ಆಚೆ ಬರೀತೀನಿ. ಬನ್ನಿ ಝೋನ್ ಒಳಗಡೆ ಹೋಗೋಣ. ಗೈಸ್ ನೋಡಿ, ಮತ್ತೆ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಅದು ಕೂಡ 80 ರೂಪಾಯಿ ಬರ್ತಾ ಇದೆ. ಬನ್ನಿ ಅಕ್ಸೆಪ್ಟ್ ಆರ್ಡರ್ ಕೊಡೋಣ. ಅದು ಕೂಡ ಇವಾಗ ಅಕ್ಸೆಪ್ಟ್ ಆಗಿದೆ.
ಶಿವಸಾಗರ್ ಎಕ್ಸ್ಪ್ರೆಸ್ ಇಂದ ಆರ್ಡರ್ ಬಂದಿರೋದು, ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ ಇವಾಗ ಆರ್ಡರ್ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದೆ, ಬಟ್ ಇನ್ನೂ ಒಂದು ಆರ್ಡರ್ ಬರ್ತಾ ಇರಂಗಿದೆ. ನೋಡಿ ಮಲ್ಟಿ ಆರ್ಡರ್ ಆಗಿದೆ, ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಅದಕ್ಕೂ ಕೂಡ 80 ರೂಪಾಯಿ MS ದೋಸೆ ಕಾರ್ನರಿಂದ ಅಕ್ಸೆಪ್ಟ್ ಮಾಡೋಣ. ನೋಡಿ ಈಗ ಸಿಂಗಲ್ ಆರ್ಡರ್ ಇದು ಮಲ್ಟಿ ಆರ್ಡರ್ ಆಗಿದೆ. ಮೊದಲನೇ ಪಿಕಪ್ ಹತ್ರ ಹೋಗೋಣ ಇವಾಗ. ಸೊ ಪಿಕಪೇ ಚೇಂಜ್ ಆಗೋಯ್ತು ಅಂತ ಅನ್ಸುತ್ತೆ. ಫಸ್ಟ್ನೇ ಪಿಕಪೇ ಬಂದು ಇವಾಗ MS ದೋಸೆ ಕಾರ್ನರ್ ಆಗಿದೆ. ಬನ್ನಿ ಇವಾಗ ಮೊದಲನೇ ಪಿಕಪ್ ಹತ್ರ ಹೋಗೋಣ. ಮ್ಯಾಪ್ ಅದು ಕೂಡ 1.6 ಕಿಲೋಮೀಟರ್ಸ್ ಇದೆ, ಹತ್ರ ಅದ್ರ ಹತ್ರನೇ ಇರಬೇಕು. ಅದನ್ನು ಕೂಡ ಬನ್ನಿ ಹೋಗಿ ಎರಡನ್ನೂ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ MS ದೋಸೆ ಕಾರ್ನರ್ ಇಲ್ಲೇ ಇದೆ, ಬನ್ನಿ ಹೋಗಿ ಆರ್ಡರ್ ಕೂಡ ರೆಡಿ ಇದೆ, ಬೇಗ ಪಿಕಪ್ ಮಾಡೋಣ. ಸೆವೆನ್ 6 8 ಗೈಸ್ ನೋಡಿ ಆರ್ಡರ್ ಕೂಡ ಪಿಕ್ ಆಗಿದೆ. ಇದು ಬನ್ನಿ ವೆರಿಫೈ ಆರ್ಡರ್ ಕೊಟ್ಬಿಟ್ಟು ಪಿಕಪ್ ಕೊಟ್ಬೋಣ. ಕನ್ಫರ್ಮ್ ಅಪ್ಲೋಡ್ ಆರ್ಡರ್ ಈಸ್ ರೆಡಿ ಫಾರ್ ಪಿಕಪ್ ಅಂತ ಇದೆ. ಫಸ್ಟ್ ಪಿಕಪ್ ಕಂಪ್ಲೀಟೆಡ್. ಬನ್ನಿ ಇವಾಗ ಶಿವಸಾಗರಲ್ಲೂ ಕೂಡ ಈಗ ಆರ್ಡರ್ ರೆಡಿ ಇದೆ, ಅದನ್ನು ಹೋಗಿ ಪಿಕ್ ಮಾಡೋಣ. ವಾಟರ್ ಬಾಟ್ಲ್ ಇಲ್ಲ ಹಾಕೊಂಬಿಟ್ಟು ಜಾಕೆಟ್ ಸೈಡ್ ಹಾಕೋಣ. ಪರ್ಫೆಕ್ಟ್ ಪ್ಲೇಸ್, ಕರೆಕ್ಟ್ ಆಗಿದೆ. ಗಾಯ್ಸ್ ನೋಡಿ ಶಿವಸಾಗರ್ ಎಕ್ಸ್ಪ್ರೆಸ್ ಹತ್ರನೂ ಬಂದೆ, ಇದು ಕೂಡ ಆರ್ಡರ್ ರೆಡಿ ಇದೆ, ಬನ್ನಿ ಹೋಗಿ ಪಿಕ್ ಮಾಡೋಣ. ಇದು 557 ಎಲ್ಲಿ ಇಲ್ಲ ಗೈಸ್. ಫಸ್ಟ್ ಪಿಕಪ್ ಮಾಡ್ಬಿಟ್ಟು ಆಮೇಲೆ ಎಂಟ್ರಿ ಮಾಡೋಣ, ಎಂಟ್ರಿ ಬೇರೆ ಮಾಡ್ಬೇಕಂತೆ. ಮೊದಲನೇ ಡ್ರಾಪ್ ಬಂದು ಶಿವಸಾಗರ್ ಎಕ್ಸ್ಪ್ರೆಸ್ ಇತ್ತಲ್ಲ, ಎರಡನೇ ಪಿಕಪಿಗೆ ಬಂದಿನಲ್ಲ, ಅದೇ ಫಸ್ಟ್ನೇ ಡ್ರಾಪ್ ಇರೋದು. ಹೋಗಿ ಈಗ ಅದನ್ನ ಡ್ರಾಪ್ ಮಾಡೋಣ. ಡ್ರಾಪ್ ಎಷ್ಟಿದೆ ಅಂತ ಅಂದ್ರೆ 1.4 ಕಿಲೋಮೀಟರ್ ಇದೆ. ಆದಷ್ಟು ಬೇಗ ಬೇಗ ಡ್ಯೂಟಿ ಮಾಡೋಣ ಇವತ್ತು, ನೋಡೋಣ. ಗೈಸ್ ನೋಡಿ ಮಲ್ಟಿ ಆರ್ಡರ್ ಅಲ್ಲಿ ಮೊದಲನೇ ಡ್ರಾಪ್ ಹತ್ರ ಬಂದಿದ್ದೀನಿ ಇವಾಗ, ಇಲ್ಲೇ ತೋರಿಸ್ತಾ ಇದೆ ಲೊಕೇಶನ್, ಫೋನ್ ಮಾಡೋಣ. ಗೈಸ್ ಇದೆ ಲೊಕೇಶನ್, ಕಾಲ್ ಮಾಡೋಣ. ಗೈಸ್ ನೋಡಿ ಅಪಾರ್ಟ್ಮೆಂಟ್ ಅಲ್ಲಿ ಬಂದಿತ್ತಲ್ಲ, ಆರ್ಡರ್ನು ಕೂಡ ಈಗ ಡ್ರಾಪ್ ಮಾಡಿ ಬಂದಿದ್ದೀನಿ. ಟೋಟಲ್ ಇವಾಗ 9 ಗಂಟೆ 58 ನಿಮಿಷ ಐತೆ. 9 ಗಂಟೆ 58 ನಿಮಿಷಕ್ಕೆ 240 ರೂಪಾಯಿ ಮಾಡಿದ್ದೀನಿ ನೋಡಿ. 3 ಆರ್ಡರ್ಗೆ 80 ರೂಪಾಯಿ ನನಗೆ 240 ರೂಪಾಯಿ ಆಗಿದೆ. ನೆಕ್ಸ್ಟ್ ಆರ್ಡರ್ ಬಂದ್ಬಿಟ್ಟು ಉಡುಪಿ ಗಾರ್ಡನ್ ಹತ್ರ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬರುತ್ತೋ ಇಲ್ಲ ಡೌಟು, ಬನ್ನಿ ಸುಮ್ಮನೆ ಮ್ಯಾಪ್ ಹಾಕೊಂಡು ಅಲ್ಲಿವರೆಗೂ ನಿಧಾನಕ್ಕೆ ಹೋಗ್ತಾ ಇರೋಣ. ಆರ್ಡರ್ ಬಂದರೆ ಆ ಮಧ್ಯದಲ್ಲಿ ಆಕ್ಸೆಪ್ಟ್ ಮಾಡೋಣ. ಈಗ ಸದ್ಯಕ್ಕೆ ಉಡುಪಿ ಗಾರ್ಡನ್ ಕಡೆಗೆ ಹೋಗೋಣ. ನೋಡಿ ಇನ್ನೂ ಒಂದು ಹೇಳ್ಬೇಕಾಯ್ತು ನಿಮಗೆ, ಸ್ಟಾರ್ಟಿಂಗ್ ಹೇಳೋಣ ಅನ್ಕೊಂಡೆ ಮರ್ತ್ಬಿಟ್ಟೆ. ಏನಪ್ಪ ಅದು ಅಂತ ಅಂದ್ರೆ ನಂದು ID ಮತ್ತೆ ಇವಾಗ ನೋಡಿ ಇವಾಗ ಮತ್ತೆ ಎಲ್ಲ ಆ್ಯಡ್ ಮಾಡಿದ್ದಾನೆ. ಅಂದ್ರೆ ಮೊದಲು ಫುಡ್ ಆರ್ಡರ್ ಅಷ್ಟೇ ನಂದು ಇದ್ದಿದ್ದು, ಇವಾಗ ನೋಡಿದ್ರೆ ಜಿನಿ ಆರ್ಡ್ರು, ಇನ್ಸ್ಟಾಮಾರ್ಟ್ ಆರ್ಡ್ರು, ಮೀಟ್ ಆರ್ಡ್ರು ಎಲ್ಲ ಕೂಡ ಆ್ಯಡ್ ಮಾಡಿ ಇಟ್ಟಿದ್ದಾನೆ. ಬಟ್ ಮತ್ತೆ ಇವಾಗ ಅದನ್ನ ತೆಗಿಸ್ಬೇಕು. ಏನಕ್ಕೆ ಅಂತಂದ್ರೆ ಫುಡ್ ಆರ್ಡರ್ ಇದ್ರೆ ಮಾತ್ರ ಬೆಸ್ಟ್ ಆಗುತ್ತೆ. ಇನ್ಸ್ಟಾಮಾರ್ಟ್ ಇವೆಲ್ಲ ಯಾರು ಮಾಡ್ತಾರೆ? ಏನಕ್ಕೆ ಅಂತ ಅಂದ್ರೆ ಇನ್ಸ್ಟಾಮಾರ್ಟ್ ಅಲ್ಲಿ ಏನಾದ್ರು ಸ್ಟ್ರೈಕ್ ಆದ್ರೆ ಅವಾಗೆಲ್ಲ ಸಿಕ್ಕಾಪಟ್ಟೆ ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಅದನ್ನ ತೆಗಿಸ್ಬಿಟ್ಟು ಬರೀ ಫುಡ್ ಇದ್ರೇನೆ ಬೆಸ್ಟ್ ಆಗುತ್ತೆ. ಬಟ್ ತೆಗ್ದಿದ್ರು ಮತ್ತೆ ಯಾಕೆ ಆ್ಯಡ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಮತ್ತೆ ತಗ್ಸೋಣ. ಗೈಸ್ ನೋಡಿ ಇವಾಗ ಇನ್ಸ್ಟಾಮಾರ್ಟ್ ಬಗ್ಗೆ ಮಾತಾಡ್ತಿದ್ದಂಗೆ ಇನ್ಸ್ಟಾಮಾರ್ಟ್ ಆರ್ಡರ್ ಕೂಡ ಕೊಟ್ಬಿಟ್ಟ, ಬಟ್ ಅಮೌಂಟು ಕಮ್ಮಿ ಕೊಡ್ತಾನೆ. ಈಗ ನೋಡಿ ಫುಡ್ಡಿಗೆಲ್ಲ 80 ರೂಪಾಯಿ ಕೊಡ್ತಾ ಇದ್ರೆ, ಇನ್ಸ್ಟಾಮಾರ್ಟ್ ಆರ್ಡರ್ಗೆ 65 ರೂಪಾಯಿ ಕೊಡ್ತಾನೆ. ಈ ಕಡೆ ಅಮೌಂಟು ಸರ್ಜು ಅದು ಕೂಡ ಕಮ್ಮಿ ಇರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಮುಂಚೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಬಂದರೆ ತುಂಬ ಚೆನ್ನಾಗಿರೋದು. ಬಟ್ ಇವಾಗ ಏನಾಗ್ತಾ ಇದೆ ಅಂತ ಅಂದರೆ, ಇದೇನು ಡೆಡ್ ಎಂಡ ಇಲ್ಲ ಇದೆ. ಇವಾಗ ಏನಾಗ್ತಾ ಇದೆ ಅಂತ ಅಂದ್ರೆ ಪಿಕಪ್ಗಳು ತುಂಬಾ ಲಾಂಗ್ ಎಳಿತಾ ಇದ್ದಾನೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ 4.1 ಕಿಲೋಮೀಟರ್ ಪಿಕಪ್ ಹಾಕಿದ್ದಾನೆ. ಅಂದ್ರೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಜಾಸ್ತಿ ಮಾಡ್ತಾ ಇರೋದೇನು ಅಂತ ಅಂದ್ರೆ ಜಾಸ್ತಿ ಲಾಂಗ್ ಪಿಕಪ್ಗಳು ಹಾಕ್ತಾನೆ. ಅದರಿಂದಾಗಿ ಅರ್ಧ ತಲೆನೋವು ನೋಡಿ ಇವಾಗ
ಹತ್ರ ಈಗ 4.1 ಕಿಲೋಮೀಟರ್ ಹೋಗೋಕೆ ನನಗೆ 15 ನಿಮಿಷ ಬೇಕು. ಬನ್ನಿ ಹೋಗೋಣ. ಬ್ರೋ ವಾಸ್ವಿ ಜೈನ್ ನಿಮ್ಮ ಹತ್ರನೇ ಕೊಡೋದಾ? ಗೈಸ್ ನೋಡಿ, ಇವಾಗ ಈ ಆರ್ಡರ್ನು ಕೂಡ ಕಂಪ್ಲೀಟ್ ಮಾಡಿದೆ. ಅಂದ್ರೆ ಇನ್ಸ್ಟಾಮಾರ್ಟ್ ಆರ್ಡರ್ ನಾವು ಏನಕ್ಕೆ ಬೇಡ ಅಂತೀವಿ ಅಂತಂದ್ರೆ ನೋಡಿ, ಇದೇ ಉದ್ದೇಶಕ್ಕೋಸ್ಕರನೇ ಬೇಡ ಅಂತ ಅನ್ನೋದು. ಸರ್ಜು ಎಲ್ಲ ಸೇರ್ಬಿಟ್ಟು 60 ರೂಪಾಯಿ ಬಂದಿದೆ ನೋಡಿ. ಇವಾಗ ಮತ್ತೆ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಅದು ಕೂಡ ಅಷ್ಟೇ 60 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾನೆ ನೋಡಿ. ಪಿಕಪ್ ಏನಿಲ್ಲ ಅಂತ ಅಂದ್ರು 4.1 ಕಿಲೋಮೀಟರ್ ಹೋಗಿದೆ. 4.1 ಕಿಲೋಮೀಟರ್ ಪಿಕಪ್ ಹೋಗ್ಬಿಟ್ಟು ಡ್ರಾಪಿಗೆ ಎಷ್ಟಪ್ಪ ಬಂದೆ ಅಂತಂದ್ರೆ 5 ಕಿಲೋಮೀಟರ್ ಬಂದು ನಾನು ಡ್ರಾಪ್ ಮಾಡಿದ್ದೀನಿ. 5 ಕಿಲೋಮೀಟರ್ ಡ್ರಾಪ್ ಮಾಡೋದು ನಮಗೆ ಸಿಕ್ಕಂತ ಅಮೌಂಟ್ ಎಷ್ಟು? 60 ರೂಪಾಯಿ. ಟೋಟಲ್ ಆಗಿ ಏನಿಲ್ಲ ಅಂತ ಅಂದ್ರು 9 ಕಿಲೋಮೀಟರ್ಗಿಂತ ಜಾಸ್ತಿ ನಾನು ಬಂದರೂ ಕೂಡ ಸಿಕ್ಕಂತ ಅಮೌಂಟ್ 60 ರೂಪಾಯಿ. ಅದರಿಂದಾಗಿನೇ ಸ್ವಲ್ಪ ಇನ್ಸ್ಟಾಮಾರ್ಟ್ ಬೇಡ, ಫುಡ್ ಆದ್ರೇನೆ ಬೆಸ್ಟ್ ಅಂತ ಅನ್ನೋದು ಇದಕ್ಕೇನೆ ನೋಡಿ. ತಿರ್ಗಾ ಮತ್ತೆ ಇವಾಗ ಒಂದು ಇನ್ಸ್ಟಾಮಾರ್ಟ್ ಆರ್ಡರ್ ಬಂದಿದೆ, ಬನ್ನಿ ಈಗ ಅದನ್ನು ಕೂಡ ಇವಾಗ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಹಲೋ ಸರ್, ಲೊಕೇಶನ್ ತಗೊಂಡಿದ್ದೀನಿ ಸ್ವಿಗ್ಗಿಯಿಂದ. ಈ ಪಾರ್ಕ್ ಹತ್ರನಾ? ಹಾಂ ಹಾಂ, ಓಕೆ ಸರ್. ನೋಡಿ, ಜಸ್ಟ್ ಇನ್ಸ್ಟಾಮಾರ್ಟ್ ಅಲ್ಲಿ ಅಂದ್ರೆ ಈ ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗಿತ್ತು, ತಗೊಂಬಂದು ರಿಟರ್ನ್ ಕೊಟ್ಟಿದ್ದೀನಿ. ಬಟ್ ಆರ್ಡರ್ ಇನ್ನೂ ಒಂದು ಇನ್ಸ್ಟಾಮಾರ್ಟ್ ಇಂದ ಹಾಕಿದ್ದೀನಿ, ಬಟ್ ಈ ಇನ್ಸ್ಟಾಮಾರ್ಟ್ ಇಂದ ಹಾಕಿಲ್ಲ. ಇಲ್ಲಿಂದ ಎಷ್ಟು ಗೊತ್ತಾ, ಮತ್ತೆ ಇವಾಗ 4.2 ಕಿಲೋಮೀಟರ್ಸ್ ಹೋಗ್ಬೇಕು. ಬೇರೆ ಇನ್ಸ್ಟಾಮಾರ್ಟ್ ಹಾಕಿರೋ ಆರ್ಡರ್ ಇದು. ಈಗ ಅಲ್ಲಿಗೆ ಹೋಗಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು. ಅಂದ್ರೆ ಇದೇ ಇನ್ಸ್ಟಾಮಾರ್ಟ್ ಅಲ್ಲಿ ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ಸುಮ್ಮನೆ ಓಡಾಡಿಸ್ತಾನೆ ಅಷ್ಟೇ ನೋಡಿ. ಹತ್ರ ಇವಾಗ 4.2 ಕಿಲೋಮೀಟರ್ ಪಿಕಪ್ಗೆ ಹೋಗ್ಬೇಕು. ಡ್ರಾಪ್ ಏನಿಲ್ಲ ಅಂತ ಅಂದ್ರೆ ಒಂದು 4-5 ಕಿಲೋಮೀಟರ್ ಇರುತ್ತೆ, ತಗೊಂಡೋಗಿ ಡ್ರಾಪ್ ಮಾಡಬೇಕು. ಅಂದ್ರೆ ಫುಡ್ ಅವ್ರು ಏನಾದ್ರು ಇನ್ಸ್ಟಾಮಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ಈ ತರ ಓಡಾಡ್ತಾನೆ. ಇನ್ಸ್ಟಾಮಾರ್ಟ್ ಅವ್ರಿಗೆ ಅಂತ ಅಂದ್ರೆ ಬರೀ ಇನ್ಸ್ಟಾಮಾರ್ಟ್ ಅವ್ರಿಗಾದ್ರೆ ಇದೇ ಒಂದೇ ಸ್ಟೋರ್ ಇರುತ್ತಲ್ಲ, ಇಲ್ಲಿಗೆ ವಾಪಸ್ ಬರ್ತಾರೆ. ಬಟ್ ನಮಗೆ ನೋಡಿ, ಒಂದು ಸ್ಟೋರಿಂದ ಇನ್ನೊಂದು ಸ್ಟೋರಿಗೆ ಕರ್ಕೊಂಡು ಹೋಯ್ತಾನೆ. ಬನ್ನಿ, ಏನ್ ಮಾಡೋಕ್ಕಾಗಲ್ಲ, ಹೋಗೋಣ. ನೋಡಿ, ಇನ್ಸ್ಟಾಮಾರ್ಟ್ ಆರ್ಡರ್ನ ಇವಾಗ ಪಿಕಪ್ ಮಾಡ್ಕೊಂಡು ಟ್ರಾಫಿಕ್ ತಗೊಂಡು ಹೋಗ್ತಾ ಇದೀನಿ. ಅಂದ್ರೆ ಲಾಸ್ಟ್ ಮೈಲ್ ಎಷ್ಟಿದೆ ಗೊತ್ತಾ? 4.5 ಕಿಲೋಮೀಟರ್ ಇದೆ. ಅಂದ್ರೆ ಪಿಕಪ್ 4.1 ಕಿಲೋಮೀಟರ್ ಬಂದಿದ್ದೀನಿ. ಈಗ ಡ್ರಾಪು ಕೂಡ 4.4 ಕಿಲೋಮೀಟರ್ ಹೋಗ್ತಾ ಇದೀನಿ. ಹತ್ರ 9 ಕಿಲೋಮೀಟರ್ ಆಯ್ತು ಈ ಆರ್ಡರ್ ಕೂಡ. ಇನ್ಸ್ಟಾಮಾರ್ಟ್ ನೋಡಿ ಇದೇ ತರ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಮಾರ್ಟ್ ತಗ್ಸೋದು ಇನ್ನೇನಕ್ಕಲ್ಲ. ಬರೀ ನೋಡಿ, ಇನ್ಸ್ಟಾಮಾರ್ಟ್ ಆರ್ಡರ್ ಕೂಡ ಬರ್ತಾ ಇದೆ, ಯಾವ್ದೇ ಅಂತ ಫುಡ್ ಆರ್ಡರೇ ಬರ್ತಾ ಇಲ್ಲ. ಹಲೋ ಮೇಡಮ್, ಸ್ವಿಗ್ಗಿಯಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. ವೆಲ್ಕಮ್. ಗೈಸ್, ಟೈಮ್ ನೋಡಿ ಇವಾಗ 11:54 ಆಗಿದೆ. ಅಂದ್ರೆ ಶಿಫ್ಟ್ ಕೂಡ ನಾನು ಬುಕ್ ಮಾಡ್ಕೊಂಡಿಲ್ಲ, ಬುಕ್ ಮಾಡ್ಕೊಬೇಕು, ಮರ್ತೇ ಬಿಟ್ಟಿದೆ ನೋಡಿ. 12 ಗಂಟೆವರೆಗೂ ಅಷ್ಟೇ ಮಾಡ್ಕೊಂಡಿದ್ದು. ಈಗ 12ರಿಂದ 4 ಕೂಡ ಇವಾಗ ಬುಕ್ ಮಾಡೋಣ. ಇವಾಗ ನೋಡಿ, ಅದನ್ನು ಕೂಡ ಬುಕ್ ಮಾಡಿನಿ. ಸದ್ಯಕ್ಕೆ ಏನಪ್ಪ ಅಂತ ಅಂದ್ರೆ ಇವಾಗ ಪರ್ಸೆಂಟೇಜ್ ಅಂದ್ರೆ ಅಮೌಂಟ್ ಕೂಡ ಜಾಸ್ತಿ ಆಗಿದೆ ನೋಡಿ. 85 ರುಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ಇವಾಗ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 6 ನಿಮಿಷ ಇದೆ, ಅಂದ್ರೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ಪೀಕ್ ಅವರ್ ಸ್ಟಾರ್ಟ್ ಆದ್ಮೇಲೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದೇನೋ, ಗೊತ್ತಿಲ್ಲ, ನೋಡೋಣ. ಅಂದ್ರೆ ಯಾವುದು ಕೂಡ ಎಲ್ಲೂ ಮೆಸೇಜು ನೋಟಿಫಿಕೇಶನ್ ಎಲ್ಲೂ ಕೂಡ ಬಂದಿಲ್ಲ, ಇಷ್ಟೇ ಕೊಡ್ತೀವಿ ಇಷ್ಟೇ ಬರುತ್ತೆ ಅಂತ. ಅದೆಷ್ಟು ಬರುತ್ತೋ ಅಷ್ಟಕ್ಕೆ ಮಾಡ್ತಾ ಇದೀನಿ. ಫಸ್ಟ್ ಎಲ್ಲ 55 ರೂಪಾಯಿಗೆ ಮಾಡಿದ್ರು, ಈಗ ನೋಡಿ 85 ರೂಪಾಯಿ ಬರ್ತಾ ಇದೆ. ನೋಡೋಣ, ವೆಯ್ಟ್ ಮಾಡೋಣ. ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಅಷ್ಟರಲ್ಲೇ ಬಂದೇ ಬಿಡ್ತು. ಆನಂದ್ ಸ್ವೀಟ್ಸ್ ಅಲ್ಲಿ ಬರ್ತಾ ಇದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಟೋಟಲ್ ಆಗಿ 110 ರುಪೀಸ್ ಬರ್ತಾ ಇದೆ, ಅಕ್ಸೆಪ್ಟ್. ನೋಡಿ, ಇನ್ನೂ ಒಂದು ಆರ್ಡರ್ ಮಲ್ಟಿ ಆರ್ಡರ್ ಬರ್ತಾ ಇದೆ, ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡೋಣ. ಬನ್ನಿ, ಅಕ್ಸೆಪ್ಟ್ ಮಾಡಿದಾಯ್ತು, ಎರಡನ್ನೂ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಆರ್ಡರ್ ಕೂಡ ರೆಡಿ ಇದೆ, ಬನ್ನಿ ಹೋಗಿ ಪಿಕಪ್ ಮಾಡೋಣ. ಡಬಲ್ 831 ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಇದೇ ರೆಸ್ಟೋರೆಂಟ್ ಇಂದಾನೆ ಬಂದಿರೋದು, ಅದನ್ನು ಕೂಡ ಪಿಕ್ ಮಾಡೋಣ. 3601. ಹಾಂ, 3601. ಹ್ಞೂ,
ಗೈಸ್ ನೋಡಿ ಇವಾಗ ಎರಡು ಕೂಡ ಪಿಕಪ್ ಮಾಡ್ಕೊಂಡಿದ್ದೀನಿ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಮೊದಲನೇ ಡ್ರಾಪ್ ಯಾವ್ದು ನೋಡ್ಕೊಂಬೋಣ. 8831 ಇದು ಮೊದಲನೇ ಡ್ರಾಪ್. ಗೈಸ್ ನೋಡಿ ಈ ಆರ್ಡರ್ ಕೂಡ ಡ್ರಾಪ್ ಮಾಡಿದೆ. ಟೋಟಲ್ ಆಗಿ ನನಗೆ 110 ರೂಪಾಯಿ ಬಂದಿದೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ, ಅಂದರೆ ಸರ್ಜನ್ ಅವರು ಚೇಂಜ್ ಆಗಿದೆ ನೋಡೋಣ. ಕ್ಲೋಸ್. ಇಲ್ಲ 12 ಗಂಟೆ ಮೇಲೆ ಏನು ಸರ್ಜನ್ ಚೇಂಜ್ ಆಗಿಲ್ಲ ಅಷ್ಟೇ. ಈಗ 11 ಗಂಟೆಗೆ ಏನಿತ್ತು ಸೇಮ್ ಅದೇ ಸರ್ಜೆ ಇದೆ. ಈಗ 85 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡರ್ ತೋರಿಸ್ತಾ ಇದ್ದಾನೆ. ದಿಸ್ ಈಸ್ ಐ ಆರ್ಡರ್ ಏರಿಯಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ, ಅಂದರೆ ಐ ಆರ್ಡರ್ ಏರಿಯಾದಲ್ಲಿ ಇದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ಬಟ್ ಆರ್ಡರೇ ಬರ್ತಾ ಇವಲ್ಲ. ನೋಡೋಣ ತಡ್ರಿ, ವೆಯ್ಟ್ ಮಾಡೋಣ. ಅಂದರೆ ಟೈಮ್ ಇವಾಗ ಎಷ್ಟು ಗೊತ್ತಾ, ಕರೆಕ್ಟಾಗಿ 12 ಗಂಟೆ 24 ನಿಮಿಷ ಆಗಿದೆ. 12 ಗಂಟೆ 24 ನಿಮಿಷಕ್ಕೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ, ಅಂದರೆ ಚೆನ್ನಾಗೇ ಆಗಿದೆ ಅರ್ನಿಂಗ್ಸ್ ನೋಡಿ. 3 ಅವರ್ 22 ನಿಮಿಷ ಲಾಗಿನ್ ಇದ್ದೀನಿ. 9 ಟ್ರಿಪ್ಸ್ ಮಾಡಿದ್ದೀನಿ. 735 ರೂಪಾಯಿ ಆಗಿದೆ ನೋಡಿ. ಆರ್ಡರ್ ಕೂಡ ಆಲ್ರೆಡಿ ಬರ್ತಾ ಇದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಟೋಟಲ್ ಆಗಿ ನೋಡಿ ಯಾವುದೋ ಲಾಂಗ್ ಡಿಸ್ಟೆನ್ಸ್ ಆರ್ಡರ್ ಇದು ಅನ್ಸುತ್ತೆ. 1.5 ಟ್ರಿಪ್ ಕೌಂಟ್ಸ್ ಅಂತ ಹೇಳ್ಬಿಟ್ಟು ಹಾಕಿದ್ದಾನೆ. ಅಕ್ಸೆಪ್ಟ್ ಮಾಡ್ಬಿಟ್ಟು ತಗೊಂಡೋಗೋಣ. ಸೀದಾ ಇಲ್ಲಿಗೆ ಹಾಕಿದ್ದಾನೆ ನೋಡಿ, ನಾಗವಾರ ಹತ್ತತ್ರ ತಗೊಂಡೋಗಿ ಹಾಕ್ಬಿಟ್ಟಿದ್ದಾನೆ ನೋಡಿ. 1.5 ಟ್ರಿಪ್ಸ್ ಅಂತೆ, ಗ್ರೇಟ್ ಅಂತ ಕೊಟ್ಬಿಟ್ಟು ಬನ್ನಿ ಹೋಗೋಣ. ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಹೆವಿ ಲಾಂಗ್ ಆರ್ಡ್ರ್ ಇದು, ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಲಾಸ್ಟ್ನೇ ಆರ್ಡರ್ ಕೂಡ ನಾನು ಇವಾಗ ಡ್ರಾಪ್ ಮಾಡಿದ್ದೀನಿ. ಡ್ರಾಪ್ ಕೊಟ್ಬಿಡ್ತೀನಿ. ಡ್ರಾಪ್ ಸೆಕೆಂಡ್ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ ನೋಡಿ. ಟೈಮ್ ಕರೆಕ್ಟಾಗಿ ಇವಾಗ 8 ಗಂಟೆ 39 ನಿಮಿಷ ಆಗಿದೆ. 8 ಗಂಟೆ 39 ನಿಮಿಷಕ್ಕೆ ಇವತ್ತಿನ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಅವನು ಟಾರ್ಗೆಟ್ ಕೊಟ್ಟಿದ್ದಲ್ಲ 30 ಆರ್ಡ್ರು, ಅದನ್ನು ಫುಲ್ಲು ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋದು ಕ್ಲೋಸ್ ಕೊಡ್ತೀನಿ. ಆಫ್ಲೈನ್ ಕ್ಯಾಶ್ ಲಿಮಿಟ್ ಎಕ್ಸ್ಟೆಂಡ್ ಅಂತ ಬೇರೆ ಕೊಟ್ಟಿದೆ, ಅಂದರೆ 658 ರೂಪಾಯಿ ಡೆಪಾಸಿಟ್ ಮಾಡ್ಬೇಕಂತೆ. ಆಮೇಲೆ ಇನ್ನೊಂದು ನೋಡಿ ಎಷ್ಟಿದೆ ಅಂತ, 105 ರೂಪಾಯಿ ಎಕ್ಸ್ಟ್ರಾ ಇದೆ. ಫಸ್ಟು ಟೈಮು 100 ರೂಪಾಯಿಗಿಂತ ಹೆಚ್ಚಿಗೆ ನನಗೆ ಎಕ್ಸ್ಟ್ರಾ ಪರ್ ಆರ್ಡರ್ ಕೊಡ್ತಾ ಇರೋದು. ಇವತ್ತು 105 ರೂಪಾಯಿ ಕೊಡ್ತಾಯಿದ್ದೀನಿ ಎಕ್ಸ್ಟ್ರಾ ಪರ್ ಆರ್ಡರು. ಅರ್ನಿಂಗ್ಸ್ ಓಪನ್ ಮಾಡಿ ನೋಡೋಣ. ಕ್ಯಾಶ್ ಅಷ್ಟಲ್ಲಿ ಇನ್ನೂ ಒಂದು ಆರ್ಡರ್ ಕೂಡ ಬಂತು ನೋಡಿ. 180 ರೂಪಾಯಿ ಆರ್ಡರ್ ಬರ್ತಾಯಿದೆ. ಲಾಸ್ಟ್ನೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಫ್ಲೈನ್ಗೆ ಹೋಗಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ, ಜೊತೆಲಿ 50 ರೂಪಾಯಿ ಟಿಪ್ಸ್ ಬೇರೆ ಇದೆ. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಆರ್ಡರ್. ಈಗ ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಇದನ್ನು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಟೈಮ್ ನೋಡಿ ಇವಾಗ 9 ಗಂಟೆ 9 ನಿಮಿಷ ಆಯಿತು. ಅಂದರೆ ಆಫ್ಲೈನ್ಗೆ ಆಟೋಮೆಟಿಕ್ ಅದೇ ಹೊರಟೋಗುತ್ತೆ. ಈಗ ಝೊಮ್ಯಾಟೋದೆಲ್ಲ ಬೆಂಚ್ ಆದರೆ ಆಟೋಮೆಟಿಕ್ ಆಫ್ಲೈನ್ ಹೋಗುತ್ತಲ್ಲ, ಅದೇ ಥರ ಆಫ್ಲೈನ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆಫ್ಲೈನ್ಗೆ ಹೋಗಿಲ್ಲ, ಆನ್ಲೈನಲ್ಲೇ ಇತ್ತು. ಈಗ ಆಫ್ಲೈನ್ಗೆ ಹೋಗಿದ್ದೀನಿ ನಾನು. ಕ್ಯಾಶ್ ಲಿಮಿಟ್ ಎಕ್ಸ್ಟೆಂಡ್ ಆದರೂ ಕೂಡ ಏನು ಆಫ್ಲೈನ್ಗೆ ಹೋಗಲ್ಲ ಸ್ವಿಗ್ಗಿಯಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಆರ್ಡರ್ ಬಂದಿತ್ತಲ್ಲ KFCಲಿ, ಅದು ಡಬಲ್ ಮಲ್ಟಿ ಆರ್ಡರ್ ಆಗೋಯ್ತು. ಈಗ 2 ಆರ್ಡರ್ ಜಾಸ್ತಿ ಮಾಡೋಂಗಾಯ್ತು. 2 ಆರ್ಡರ್ ಏನಕ್ಕಪ್ಪ ಜಾಸ್ತಿ ಮಾಡೋಂಗಾಯ್ತು ಅಂತಂದರೆ, ಅಕಸ್ಮಾತ್ ಈಗ ಡೈಲಿ ಬಂಪರ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾನಲ್ಲ 4,500, ಅದೇನಾದ್ರು ಬರಲಿಲ್ಲ ಅಂತ ಅಂದರೆ 3,110 ರೂಪಾಯಿ ಬರುತ್ತೆ. ಅಕಸ್ಮಾತ್ ಏನಾದ್ರು ಈಗ ಡೈಲಿ ಬಂಪರ್ ಗ್ಯಾರಂಟಿ ಅಂತ ಇದೆ ನೋಡಿ 4,500 ರೂಪಾಯಿ, ಅದೇನಾದ್ರು ಬಂತು ಅಂತಂದರೆ ಸುಮ್ಮನೆ ಇವಾಗ 2 ಆರ್ಡರ್ ಮಾಡಿದ್ನಲ್ಲ, 2 ಆರ್ಡರ್ ಫುಲ್ಲು ವೇಸ್ಟ್ ಅಂತಲೇ ಅನ್ಕೊಬೇಕು. ಬಟ್ ಸೇಫರ್ ಸೈಡ್ ಆದಂಗೆ ಆಯ್ತು ಇವಾಗ. ಈಗ ಅದು ಕೂಡ ಅಮೌಂಟ್ ಎಕ್ಸ್ಟ್ರಾ ಜಾಸ್ತಿ ಆದಂಗೆ ಆಯಿತು. ಅಕಸ್ಮಾತ್ ಇದನ್ನು ಹೇಳೋಕ್ಕಾಗಲ್ಲ, ಇದು 4,500 ರೂಪಾಯಿ ಇದೆಯಲ್ಲ, ಇದು ಇನ್ನೂ ತೋರಿಸಿಲ್ಲ ಅಂದರೆ ಅರ್ನಿಂಗ್ಸಲ್ಲೂ ಕೂಡ ಇನ್ನೂ ಆ್ಯಡ್ ಆಗಿಲ್ಲ. ಅದೇನಾದ್ರು ಆ್ಯಡ್ ಆಗಂಗಿದ್ರೆ ಮಾತ್ರ ನಮಗೆ ಗೊತ್ತಾಗೋದು. ಬಟ್ ಆ್ಯಡ್ ಆಗಿರೋಲ್ಲ, ಅದರಿಂದಾಗಿ ಅದು ಡೌಟೇ ಇದೆ. ನೋಡೋಣ ಫ್ಯೂಚರಲ್ಲಿ ಏನಾದ್ರು ನೋಡೋಣ. ಅಂದರೆ ನಾಳೆ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಏನಾದ್ರು 4,500 ರೂಪಾಯಿ ಬಂದರೆ ತಿಳಿಸ್ತೀನಿ. ಬಟ್ ಸದ್ಯಕ್ಕಂತೂ ಅರ್ನಿಂಗ್ಸ್ ಎಷ್ಟು ಲೆಕ್ಕ ಹಾಕೊಂಡಿರ್ತೀನಿ ಅಂತಂದರೆ, ಈಗ 3,110 ರೂಪಾಯಿ ನಾನು ಲೆಕ್ಕ ಹಾಕೊಂಡಿದ್ದೀನಿ. ಕರೆಕ್ಟಾಗಿ ಟೈಮು 9 ಗಂಟೆ, ನಾನು ಬೆಳಗ್ಗೆ 9 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಡ್ಯೂಟಿ. 9 ಗಂಟೆಯಿಂದ ನೈಟ್ 9 ಗಂಟೆವರೆಗೂ 12 ಅವರ್ 4 ನಿಮಿಷ ನಾನು ಡ್ಯೂಟಿ ಮಾಡಿದ್ದೀನಿ. 12 ಅವರ್ 4 ನಿಮಿಷಕ್ಕೆ ಒಂದು ಒಳ್ಳೆಯ ಅರ್ನಿಂಗ್ಸೇ ಮಾಡಿದ್ದೀನಿ ನೋಡಿ. 3,110 ರೂಪಾಯಿ ಒಂದು ಮ್ಯಾಕ್ಸಿಮಮ್ ಅರ್ನಿಂಗೇ ಮಾಡಿದ್ದೀನಿ. ಅಕಸ್ಮಾತ್ ಡೈಲಿ ಬಂಪರ್ ಗ್ಯಾರಂಟಿ ಏನಾದ್ರು ಬಂದ್ಬಿಟ್ರೆ ಹೇಳ್ತಾ ಇಲ್ವಾ, 3,110 ರೂಪಾಯಿಗಿಂತ 4,500 ರೂಪಾಯಿ ಬಂದಿರುತ್ತೆ. ಏನಕ್ಕೆ ಅಂತ ಅಂದರೆ ಅವ್ನು ಹೇಳುವಂಥ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅವನು ಎಷ್ಟು 30 ಆರ್ಡರ್ ಮಾಡೋಕ್ಕೆ ಇರೋದು, ಬಟ್ ನಾನು 32.5 ಆರ್ಡರ್ನ ನಾನು ಮಾಡಿದ್ದೀನಿ. ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ನೋಡ್ಕೊಂಬೋಣ ನೋಡಿ. ಗಾಡಿ 207 ಮೈನಸ್ 60 ಕ್ಯಾಲ್ಕುಲೇಟರ್, 207 ಮೈನಸ್ 60. ಸೊ ಗಾಡಿನೂ ಅಷ್ಟೇ 147 ಕಿಲೋಮೀಟರ್ ಓಡಿದೆ. ಅಂದರೆ ಜಾಸ್ತಿ ಏನು ಅಷ್ಟೊಂದೇನು ಜಾಸ್ತಿ ಹೋಗಿಲ್ಲ ಗಾಡಿನೂ ಕೂಡ.
ಎಲ್ಲೋ ಒಂದತ್ರ ಅಷ್ಟೇ ಒಂದು ಊಟಕ್ಕೆ ಹೋಗಿದ್ನಲ್ಲ ಅವಾಗ ಅಷ್ಟೇ ಒಂದು ಅರ್ಧ ಗಂಟೆ ಬ್ರೇಕ್ ಸಿಕ್ಕಿದ್ ಬಿಟ್ರೆ ಫುಲ್ಲು ಆರ್ಡರ್ಗಳಂತೂ ಸಖತ್ತಾಗೆ ಬಂದು ಇವತ್ತು. ಜೊತೆಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳೇ ನಾನು ಜಾಸ್ತಿ ಮಾಡಿರೋದು ನೋಡಿ. ಜಾಸ್ತಿ ಅಂದರೆ ಜಾಸ್ತಿ ಇನ್ಸ್ಟಾಮಾರ್ಟ್ ಆರ್ಡರ್ಗಳೇ ಮಾಡಿರೋದು ನೋಡಿ. ಇನ್ಸ್ಟಾಮಾರ್ಟು ಆಲ್ಮೋಸ್ಟ್ ಅಲ್ಲಿ ಫುಡ್ ಆರ್ಡರ್ಗಳು ತುಂಬ ಕಮ್ಮಿ ಇದ್ವು ಇವತ್ತು ಅಂತ ಅನ್ಸುತ್ತೆ. ಅದರಿಂದಾಗಿ ತುಂಬ ದಿವಸ ಆದಮೇಲೆ ಬೇರೆ ಲಾಗಿನ್ ಆಗಿನಲ್ಲ, ಅದಕ್ಕೋಸ್ಕರ ಒಳ್ಳೊಳ್ಳೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳನ್ನ ಕೊಟ್ಟ ಅಷ್ಟಿಗೆ. ಸ್ಟಾರ್ಟಿಂಗಲ್ಲಿ ಬಂದಂಥ ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಅದಾದ್ಮೇಲಿಂದ ಕೊಟ್ಟ ನೋಡಿ ಸಕ್ಕತ್ತಾಗಿ ಕೊಟ್ಟ. ಅಂದರೆ 700 ಮೀಟ್ರ್ ಡ್ರಾಪು, 800 ಮೀಟ್ರ್ ಡ್ರಾಪ್ ಅಲ್ಲೆಲ್ಲ ಹತ್ತತ್ರ ಇರೋಂಥ ಮಲ್ಟಿ ಆರ್ಡರ್ಗಳನ್ನ ಕೊಟ್ಬಿಟ್ಟು ಆರ್ಡರ್ಗಳು ಹೆಂಗೋ ಬೇಗ ಕಂಪ್ಲೀಟ್ ಆಗೋಯ್ತು ನೋಡಿ. 9 ಗಂಟೆಯಿಂದ 9 ಗಂಟೆ ಒಳಗಡೆ ಇವತ್ತು ಟಾರ್ಗೆಟ್ನ ಮುಗಿಸಿನಿ. ಅಂದರೆ ಇಷ್ಟೇ ಅವರ್ ಲಾಗಿನ್ ಇರಬೇಕು, ಅಷ್ಟೇ ಅವರ್ ಲಾಗಿನ್ ಇರಬೇಕು ಅನ್ನೋ ಕಂಡೀಷನ್ ಯಾವುದೂ ಕೂಡ ಇಲ್ಲದೆ ಇರೋದ್ರಿಂದ ಇವಾಗ ಆರಾಮಾಗಿ ಆಫ್ಲೈನ್ಗೆ ಹೋಗ್ಬಿಟ್ಟು ನಾನು ಆರಾಮಾಗಿ ಮನೆಗೆ ಹೋಗ್ಬೋದು. ಅದರಿಂದಾಗಿ ಆಫ್ಲೈನ್ಗೆ ಹೋಗಿದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಪೆಟ್ರೋಲ್ದು ಎಷ್ಟು ಹೇಳಿಲ್ಲಲ್ವಾ, ಪೆಟ್ರೋಲಿಂದ ಬಂದ್ಬಿಟ್ಟು ಏನಿಲ್ಲ ಅಂತ ಅಂದ್ರೆ ಒಂದು 250 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಅಂತ ಅನ್ಕೊಳ್ಳಿ. 300 ರೂಪೀಸ್ ಪೆಟ್ರೋಲ್ ತೆಗೆದುಬಿಡೋಣ. 300 ರೂಪೀಸ್ ಪೆಟ್ರೋಲಿಗೆ ತೆಗೆದು ಕೂಡ 2800 ರೂಪೀಸ್ ಆಗಿದೆ ಇವತ್ತು ನನ್ನ ಸೇವಿಂಗ್ಸು. ಅಂದ್ರೆ ಒಳ್ಳೆ ಸೇವಿಂಗ್ಸ್ ಆಗಿದೆ. ಸೊ ಬಾಯ್ ಗೈಸ್.